ನನ್ನ ಒಂದು ವೈಟಿ ಸ್ಟುಡಿಯೋ ನಾನು ಓಪನ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಇದುವರೆಗೂ ನಾನು ಯಾವ್ದೇ ತರ ನನ್ನ ಚಾನಲ್ ಕಾಮೆಂಟ್ಸ್ ಬರ್ತಿರ್ಲಿಲ್ಲ, ಬಟ್ ಇವಾಗ ಕಾಮೆಂಟ್ಸ್ ಬರ್ತಿದ್ದಲ್ಲ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ನಾನು ಏನಕ್ಕೋಸ್ಕರ ಕಾಮೆಂಟ್ಸ್ ಚೆಕ್ಔಟ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಗಳಿಗೋಸ್ಕರ ಗೈಸ್. ನನ್ಗೆ ಯಾವ ತರ ಬರುತ್ತೋ ಆ ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಕಾಮೆಂಟ್ಸ್ ಏನಕ್ಕೋಸ್ಕರ ತಗೊಂಡಿದ್ದೀನಪ್ಪ ಅಂತಂದ್ರೆ ನನ್ನ ಚಾನಲ್ ಒಂದು ವಿಡಿಯೋ ಸಿಕ್ಕಾಪಟ್ಟೆ ರೀಚಿಂಗ್ ಆಗಿತ್ತು. ಆ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ನೋಡಿದೆ ಗೈಸ್. ಕಾಮೆಂಟ್ಸ್ ಅಲ್ಲಿ ಒಂದೇ ಒಂದು ಕ್ವಶನ್ಸ್ ಎವ್ವಿ ಅಂದ್ರೆ ಆ ಒಂದು ಕ್ವಶನ್ ಬಂದಿದೆ, ಅದು ಏನಂತ ನಿಮ್ಗೆ ತಿಳಿಸಿನೇ. ಮತ್ತೆ ಜೊತೆಗೆ ಇದ್ರಲ್ಲಿ ನಾನು ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಕೂಡ ತಂದಿರ್ತೀನಿ. ಆ ಒಂದು ವಿಡಿಯೋನ ಅಂದ್ರೆ ಮತ್ತೆ ಒಂದಷ್ಟು ಡೌಟ್ ಇಸ್ ಆ ಒಂದು ಅಪ್ಲಿಕೇಶನ್ ಅಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ವಿಡಿಯೋನ ಫುಲ್ ನೋಡಿ ಗೈಸ್. ನಿಮ್ಗೆ ಯಾವ ತರ ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಅರ್ನಿಂಗ್ಸ್ ಮಾಡೋದು ಎಲ್ಲಾನು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕಾಮೆಂಟ್ಸ್ ನೋಡೋಣ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ರೆ ಒಂದಷ್ಟು ಬ್ಯಾಡ್ ಕಾಮೆಂಟ್ಸ್ ಕೂಡ ಇದಾವೆ. ಎಲ್ಲ ಇರ್ಬೇಕು ಗೈಸ್, ಬ್ಯಾಡ್ ಕಾಮೆಂಟ್ ಇರ್ಬೇಕು, ಒಳ್ಳೆ ಕಾಮೆಂಟ್ ಇರ್ಬೇಕು. ಅದ್ರ ಜೊತೆಗೆ ಇಲ್ಲಿ MS ಸ್ಟುಡಿಯೋ DMs ಏನೋ ಒಂದು ಕಾಮೆಂಟ್ ಮಾಡಿದ್ರೆ ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಇಲ್ಲಿ ಯು ವಿಲ್ ವಿನ್ ಡೆಫಿನೆಟ್ಲಿ. ಇದು ಏನಕ್ಕೋಸ್ಕರ ಇರ್ತದೆ ಅಂತಂದ್ರೆ ನಾನು ಇನ್ನೂ ಯಾವ್ದೇ ತರ ನನ್ನ ಚಾನಲ್ ಅಲ್ಲಿ ಮೋಟಿವೇಶನ್ಸ್ ವಿಡಿಯೋ ಮಾಡಿಲ್ಲ. ಇನ್ನು ಮುಂದೆ ಬರುತ್ತೆ ಗೈಸ್, ಯಾಕಂದ್ರೆ ನಮ್ಮ ಚಾನಲ್ಸ್ ಇದೇ ತರ ಸಪೋರ್ಟಿಂಗ್ ಬಂತು ಅಂತಂದ್ರೆ ಇನ್ನು ಮುಂದೆ ನೋಡೋಣ. ಬಟ್ ಇಲ್ಲಿ ಇವಾಗ ತುಂಬಾ ಸ್ವಲ್ಪ ಕೆಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಒಂದಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಎವ್ರಿ ಕ್ವಶನ್ಸ್ ಬಂದಿರೋದೇನಂತಂದ್ರೆ ಪೇಪಾಲ್ ಅಕೌಂಟ್ ಕ್ರಿಯೇಟ್ ಮಾಡೋದ್ ಹೆಂಗೆ, ಪೇಪಾಲ್ ಅಕೌಂಟ್ ಕ್ರಿಯೇಟ್ ಮಾಡೋದ್ ಹೆಂಗೆ ಎಲ್ಲಾನು ಕೂಡ ತುಂಬಾ ಜನ ಮೆಸೇಜ್ ಅಂದ್ರೆ ಕಮೆಂಟ್ ಮಾಡಿದ್ರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ಏನಂತಂದ್ರೆ ಇನ್ನೊಂದು ನೆಕ್ಸ್ಟ್ ಸಂಡೇ ಬರುತ್ತೆ. ಆ ಒಂದು ಸಂಡೇದಲ್ಲಿ ಪೇಪಾಲ್ ಅಕೌಂಟ್ ನ ಕ್ರಿಯೇಟ್ ಮಾಡೋದ್ ಹೆಂಗೆ ಎಲ್ಲಾನು ಕೂಡ ವಿಡಿಯೋ ಮಾಡೋಣ. ತುಂಬಾ ವಿಡಿಯೋ ಲೆಂತ್ ಆಗುತ್ತೆ ಗೈಸ್. ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ. ಬಟ್ ನಾನು ಇದೀನಲ್ಲ ಗೈಸ್, ಸಿಂಪಲ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಒಂದು ಟ್ರಿಕ್ ನ ಕೂಡ ತಿಳ್ಸ್ಕೊಂಡ್ ಕೊಡ್ತೇನೆ. ಸೊ ಇವಾಗ ಬನ್ನಿ, ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಇವಾಗ ನಾನು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಹೊಡೆಕೊಂಡಿದ್ದೇನಲ್ಲ, ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಅರ್ನಿಂಗ್ಸ್ ಮಾಡೋದು, ಯಾವ ತರ ಶೇರ್ ಅಂಡ್ ರೆಫರ್ ಅಂಡ್ ಅರ್ನ್ ಮಾಡೋದು ಎಲ್ಲಾನು ಕೂಡ ಫುಲ್ ಇನ್ಫಾರ್ಮೇಶನ್ ಜೊತೆಗೆ ನಿಮ್ ಮುಂದೆ ಶೇರ್ ಮಾಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ಹಾಗೇನೆ ವಿಡಿಯೋಗೆ ಲೈಕ್ ಹಾಕಿ ಸಪೋರ್ಟ್ ಮಾಡಿ ಗೈಸ್. ನಿಮ್ಗಳ ಸಪೋರ್ಟ್ ಹಿಂಗೆ ಇಲ್ಲಿನೇ. ಜೊತೆಗೆ ನಾನು ಒಂದ್ ಕೈಯಲ್ಲಿ ಮೈಕ್ ನ ಇಟ್ಕೊಂಡಿದ್ದೀನಿ, ಒಂದ್ ಕೈಯಲ್ಲಿ ಮೊಬೈಲ್ ನ ಕೂಡ ಇಟ್ಕೊಂಡಿದ್ದೀನಿ. ನಿಮ್ಗಳ ಇನ್ಫಾರ್ಮೇಶನ್ ಅಂದ್ರೆ ಕ್ಲಾರಿಟಿ ಆಗಿ ಬರುತ್ತೆ ಗೈಸ್. ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಟ್ಟಿದ್ದು. ಮುಂಚೆ ಎಲ್ಲ ಒಳಗಡೆ ಹಾಕೊಂಡು ವಿಡಿಯೋಸ್ ಮಾಡ್ತಿದ್ದೆ, ಬಟ್ ಇವಾಗ ಕೈಯಲ್ಲಿ ಇಟ್ಕೊಂಡು ವಿಡಿಯೋಸ್ ಮಾಡ್ತೀನಿ ಗೈಸ್, ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂದ್ಬಿಟ್ಟು. ಬನ್ನಿ ಇವಾಗ ಅರ್ನಿಂಗ್ ಅಪ್ಲಿಕೇಶನ್ ಕಡೆ ಹೊಡ್ಬಿಡೋಣ. ಅರ್ನಿಂಗ್ ಅಪ್ಲಿಕೇಶನ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಗೈಸ್. ನೀವು ಡೈರೆಕ್ಟ್ ಅಲ್ಲೇ ಕ್ಲಿಕ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಡಿಜಿ ವರ್ಡ್ಸ್ ಅಂತ ಸರ್ಚ್ ಮಾಡ್ತಂದ್ರೆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇದು ಪ್ಲೇ ಸ್ಟೋರ್ ಅಲ್ಲಿ ಗವರ್ಮೆಂಟ್ ರೆಕಗ್ನೈಸ್ಡ್ ಆಪ್ ಗೈಸ್, ಅದೇ ತರ ಫೇಕ್ ಇಲ್ಲ, ಅಂದ್ರೆ ಜೆನ್ಯೂನ್ ಆಪ್ ಆಗಿರುತ್ತೆ. ಬನ್ನಿ ಇವಾಗ ಡಿಜಿ ವರ್ಡ್ಸ್ ನಾನು ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂತೀನಿ ಗೈಸ್. ಸಿಂಪಲ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಪಾರ್ಟ್ 1 ವಿಡಿಯೋ ಇದೆ, ಅದನ್ನ ನೀವು ನೋಡ್ಕೊಂಬಂತಂದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾವ ತರ ಅಕೌಂಟ್ ಮೇಲೆ ಸಿಂಪಲ್ ಏನ್ ಜಸ್ಟ್ ಇಲ್ಲ. ನಿಮ್ ಜಿಮೇಲ್ ಅಕೌಂಟ್ ಇತ್ತು ಅಂತಂದ್ರೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಗೈಸ್. ಸೊ ಇವಾಗ ನಾನು ನನ್ನ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದೀನಿ. ಇಲ್ಲಿ ಡಿಜಿ ವರ್ಡ್ಸ್ ಅಂತ ಇದೆ. ಮೊದಲನೇದಾಗಿ ಇಲ್ಲಿ ಏನಿಲ್ಲ ಗೈಸ್, ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ಈಸಿಯಾಗಿ ಅರ್ನಿಂಗ್ಸ್ ಮಾಡಬಹುದು. ಒಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಗೈಸ್. ಟೈಮ್ ಯಾವ ತರ ಸ್ಪೆಂಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಮೊದಲನೇದಾಗಿ ನಿಮ್ಗೆ ಕ್ಯಾಪ್ಚರ್ ಸಾಲ್ವಿಂಗ್ ಅಂತ ಒಂದು ಆಪ್ಷನ್ ಇದೆ ಗೈಸ್. ಇಲ್ಲಿ ಕ್ಯಾಪ್ಚರ್ ಸಾಲ್ವಿಂಗ್ ಅಂತ ಆಪ್ಷನ್ ಕೊಡ್ತಂದ್ರೆ ಇಲ್ಲಿ ಸ್ಟಾರ್ಟ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಫೈಂಡ್ ಆಪೋನೆಂಟ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಗೈಸ್. ಇಲ್ಲಿ ಆಪೋನೆಂಟ್ ನ ಸೆಲೆಕ್ಷನ್ ಆಗ್ತಿದೆ. ಇಲ್ಲಿ ಆಪೋನೆಂಟ್ ಸೆಲೆಕ್ಷನ್ ಆಯ್ತು. ಇಲ್ಲಿ ನೀವು ಮೇಲ್ಗಡೆ ಬರ್ತಿದ್ದಲ್ಲ, ಅದೇ ತರ ನೀವೇನಂತಂದ್ರೆ ಫಾಸ್ಟ್ ಆಗಿ ನೀವು ಇಲ್ಲಿ ಅಂದ್ರೆ ಮೇಲ್ಗಡೆ ಇದು ಬರುತ್ತಲ್ಲ, ಅದನ್ನ ಫಾಸ್ಟ್ ಆಗಿ ನೀವು ಅಪ್ಲೈ ಮಾಡ್ತಂತಂದ್ರೆ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ ಗೈಸ್. ಇದೇ ತರ ಅರ್ನಿಂಗ್ಸ್ ಆಗೋದಾ. ಮತ್ತೆ ನೋಡೋಣ, ಇಲ್ಲಿ ನಾನು ವಿಡಿಯೋ ಮಾಡ್ಕೊಂತ ಆಗ್ತಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ಆಗ್ತಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ನಿಮ್ಗಳಿಗೋಸ್ಕರ ಏನಂತಂದ್ರೆ ಯಾವ ತರ ಆಗುತ್ತೆ, ಇನ್ನು ಫಾಸ್ಟ್ ಆಗಿ ಹಾಕ್ಬೇಕು ಗೈಸ್. ಇಲ್ಲ ಅಂತಂದ್ರೆ ಆಪೋನೆಂಟ್ ಏನಂತಂದ್ರೆ ಇನ್ನು ಬೇಗ ಫಾಸ್ಟ್ ಆಗಿ ಹಾಕ್ತಾರೆ, ಅವಾಗ ನಾವು ವಿನ್ ಆಗಲ್ಲ ಗೈಸ್. ಅವಾಗ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಕಾಯಿನ್ಸ್ ಕೂಡ ಅರ್ನಿಂಗ್ ಕಮ್ಮಿ ಆಗುತ್ತೆ. ನಾವು ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಟೆಕ್ನಿಕ್ ಇಂದ ನಾವೇನಾದ್ರು ಹಾಕ್ತು ಅಂತಂದ್ರೆ ನಮ್ಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಟೈಮಿಂಗ್ಸ್ ಇದೆ, ಇನ್ನು 10 ಸೆಕೆಂಡ್ ಏನಿದೆ. ನೋಡೋಣ ಎಷ್ಟು ಹಾಕೋದಕ್ಕಾಗುತ್ತೋ ಟ್ರೈ ಮಾಡ್ತೀನಿ. ಅಷ್ಟೊಂದು ಫಾಸ್ಟ್ ಆಗೆಲ್ಲ ಯೂಸ್ ಮಾಡಕ್ ಬರಲ್ಲ ಗೈಸ್ ಮೊಬೈಲ್. ನಿಮ್ಗೇನಾದ್ರು ತುಂಬಾ ಫಾಸ್ಟ್ ಆಗಿ ಏನಾದ್ರು ಯೂಸ್ ಮಾಡಕ್ ಬಂತು ಅಂತಂದ್ರೆ ಇನ್ನು ಖುಷಿನ ಅನ್ಕೊಬೋದಾ. ಬೇಗ ಹಾಕ್ಬೇಕು ಅಷ್ಟೇ ಗೈಸ್. ಮೇಲ್ಗಡೆ ನೋಡೋಣ ಎಷ್ಟು ಹಾಕಿದ್ದೇನೆ ಅಂದ್ಬಿಟ್ಟ. ಅಫ್ಕೋರ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಲಾಸ್ ಆಗಿದ್ದೀವಿ. ಲಾಸ್ ಆದ್ಮೇಲೆ ಇವಾಗ ನಮ್ಗೆ ನೀವು ಲಾಸ್ ಆದ್ರೂ ಕೂಡ ನಿಮ್ಗೆ 5 ಡಿಜಿ ವರ್ಡ್ಸ್ ಬರುತ್ತೆ. ಅಂದ್ರೆ ಈ ಒಂದು ಕಾಯಿನ್ ಬರುತ್ತೆ. ಆ ಒಂದು ಕಾಯಿನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಆಗ್ಲೇ ಇವಾಗ 65 ಆಗಿದೆ. ಪ್ರತಿಯೊಂದು ನೀವು ಅಂದ್ರೆ 60 ಸೆಕೆಂಡ್ ಗೇಮ್ ಪ್ಲೇ ಇರುತ್ತೆ. ಆ ಒಂದು ಗೇಮ್ ಪ್ಲೇ ನೀವು ಆಡ್ಕೊಂತ ಅಂತಂದ್ರೆ
ನಿಮ್ಗೆ ಒಂದಷ್ಟು ಕಾಯಿನ್ಸ್ ಆಡ್ ಆಗುತ್ತೆ. ಈ ಒಂದು ಕಾಯಿನ್ಸ್ ಯಾವ ತರ ನೀವು ಅಂದ್ರೆ ಅರ್ನಿಂಗ್ಸ್ ಯಾವ ತರ ಆಗುತ್ತೆ ಅಂತಂದ್ರೆ, ನೀವು ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ರಿಡೀಮ್ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ 20,000 ಡಿಜಿ ವರ್ಡ್ಸ್ ನೀವು ಕಲೆಕ್ಟ್ ಮಾಡ್ಕೊಂತಂದ್ರೆ ನಿಮ್ಗೆ $2 ಆಗುತ್ತೆ ಗೈಸ್. $2 ಅಂತಂದ್ರೆ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡೋದು ಅಂತಂದ್ರೆ ಇಲ್ಲಿ 180 ರುಪೀಸ್ ಏನಾಗುತ್ತೆ. 80 ರುಪೀಸ್ $1 ಪ್ರೈಸ್ ಇದೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲೇ. 160 ರುಪೀಸ್ ಬರುತ್ತೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಯಾವ ತರ ಕಷ್ಟ ಆಗುತ್ತೆ ಅಂತಂದ್ರೆ, ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ಕೊಂತಂದ್ರೆ ಅವ್ರು ಅರ್ನಿಂಗ್ಸ್ ಮಾಡೋದ್ರಲ್ಲಿ ನಿಮ್ಗೆ ಕಮಿಷನ್ ಕೂಡ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ವೈಟ್ ಅಂತ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ನಾನು ನನ್ನ ಒಂದು ನೀವು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನೀವು ಕೋಡ್ ಏನಾದ್ರು ಆಗ್ತು ಅಂತಂದ್ರೆ ನೀವೇನಾದ್ರು ಅರ್ನಿಂಗ್ಸ್ ಮಾಡ್ತಿದ್ರೆ ನನ್ಗೂ ಕೂಡ ಒಂದಷ್ಟು ಕಮಿಷನ್ಸ್ ಕೂಡ ಬರುತ್ತೆ ಗೈಸ್. ಅದ ಯಾವ ತರ ಅಂತಂದ್ರೆ 20% ಕಮಿಷನ್ ಕೂಡ ಬರುತ್ತೆ. ಅದೇ ತರ ನಿಮ್ ಫ್ರೆಂಡ್ಸ್ ಗೆ ಒಂದು 20 ಮೆಂಬರ್ಸ್ ಗೆ ನೀವು ಇದ್ ಮಾಡ್ತಂತಂದ್ರೆ ನಿಮ್ಗೆ ಅವ್ರು ಅರ್ನಿಂಗ್ಸ್ ಮಾಡೋದ್ರಲ್ಲಿ ನಿಮ್ಗೆ ಕಮಿಷನ್ ಕೂಡ ಬರುತ್ತೆ. ಅವಾಗ ಏನಂತಂದ್ರೆ ಅರ್ನಿಂಗ್ಸ್ ಬೇಗ ಆಗುತ್ತೆ ಗೈಸ್ ಅಷ್ಟೇನೆ. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ನೀವು ಯಾವ್ದೇ ಒಂದು ಅರ್ನಿಂಗ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಒಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಲೇಬೇಕಾಗುತ್ತೆ. ಟೈಮ್ ನ ಸ್ಪೆಂಡ್ ಮಾಡಿಲ್ಲ ಅಂತಂದ್ರೆ ನೀವು ಯಾವ್ದೇ ತರ ಅರ್ನಿಂಗ್ಸ್ ಮಾಡೋದಕ್ಕಾಗಲ್ಲ ಗೈಸ್. ರೆಫರ್ ಅಂಡ್ ಅರ್ನ್ ಒಂದಷ್ಟು ಅಪ್ಲಿಕೇಶನ್ಸ್ ಇದಾವೆ, ಜೊತೆಗೆ ಇನ್ನೂ ತುಂಬಾ ಅಪ್ಲಿಕೇಶನ್ಸ್ ಇದಾವೆ. ನೋಡೋಣ ಇನ್ನು ಫ್ಯೂಚರ್ ಅಲ್ಲಿ ಒಳ್ಳೆ ಅಪ್ಲಿಕೇಶನ್ಸ್ ತರೋದಕ್ಕೆ ಟ್ರೈ ಮಾಡ್ತೇನೆ. ಈ ಒಂದಷ್ಟು ಅಪ್ಲಿಕೇಶನ್ ಏನಂತಂದ್ರೆ ತುಂಬಾ ಜನಕ್ಕೆ ಡೌಟ್ ಇತ್ತು, ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡೋಣ ಅನ್ಬಿಟ್ಟು ಅಫ್ಕೋರ್ಸ್ ಈ ಒಂದು ವಿಡಿಯೋ ಮಾಡಿರ್ತೀನಿ. ಮತ್ತೆ ಇಲ್ಲಿ ತುಂಬಾ ಗೇಮ್ ಪ್ಲೇಸ್ ಇದಾವೆ ಗೈಸ್. ನೀವು ನೋಡ್ಬೋದು CPX ಸರ್ವೆ ಅಂತ, ಇದರಿಂದನೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಇದನ್ನ ಅರ್ನಿಂಗ್ಸ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಗೇಮ್ ಪ್ಲೇಸ್ ನೆಲ್ಲ ಆಡ್ಬೇಕಾಗುತ್ತೆ ಗೈಸ್. ಇಲ್ಲಿ ನನ್ಗೆ ಅದೇ ವಿಡಿಯೋ ಮಾಡ್ಕೊಂಡು ಕುತ್ಕೊಂತಂದ್ರೆ ಎಬಿಲ್ ಎಂತ ಆಗುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀವು ನೋಡ್ತಿದ್ದಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಆ ಒಂದು ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಇನ್ವೈಟ್ ಮಾಡ್ಬೇಕಂತಂದ್ರೆ ಅಫ್ಕೋರ್ಸ್ ಇನ್ವೈಟ್ ಮಾಡೋದನ್ನ. ಮತ್ತೆ ಇಲ್ಲಿ ರಿಡೀಮ್ ಮಾಡ್ಬೇಕಂತಂದ್ರೆ ನಿಮ್ಗೆ ಪೇಪಾಲ್ ಅಕೌಂಟ್ ಇಂಪಾರ್ಟೆಂಟ್ ಗೈಸ್. ಪೇಪಾಲ್ ಅಕೌಂಟ್ ಇತ್ತು ಅಂತಂದ್ರೆ ನೀವು ವಿತಿನ್ 1 ಡೇ ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಪೇಪಾಲ್ ಅಕೌಂಟ್ ಅಫ್ಕೋರ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಈ ಒಂದು ವಿಡಿಯೋ ಪೇಪಾಲ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡೋದು ಎಲ್ಲಾನು ಕೂಡ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಡ್ತೀನಿ. ಸೊ ಓಕೆನಾ, ಐ ಥಿಂಕ್ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಅದ್ರ ಜೊತೆಗೆ ನಿಮ್ಗೆ ಅರ್ನಿಂಗ್ ಅಪ್ಲಿಕೇಶನ್ ಬೇಕು ಅಂತಂದ್ರೆ ನನ್ಗೆ ಮೆಸೇಜ್ ಮಾಡಿ ಗೈಸ್. ನೀವು ಕಾಮೆಂಟ್ ಮಾಡ್ತಂತಂದ್ರೆ ನಾನು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ನೆಕ್ಸ್ಟ್ ಸಂಡೇ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆನಾ, ಡಿಸಿ ವರ್ಡ್ಸ್ ಕತೆ ಇಷ್ಟೇನೆ. ಮತ್ತೆ ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಐ ಥಿಂಕ್ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.